ರಮೇಶ್ ಎಂಬ ರೈತ ಒಂದು ಸಣ್ಣ ಹಳ್ಳಿಯಲ್ಲಿ ಬದುಕುತ್ತಿದ್ದ. ಅವನ ಪೋಷಕರು ರೈತತ್ವವನ್ನು ಇಟ್ಟುಕೊಂಡು ಬದುಕು ಸಾಗಿಸಿದ್ದರು. ಆದರೆ ದುರಾದೃಷ್ಟವೆಂದರೆ ವರ್ಷಗಳ ಪಟಾಪಟ ಮಳೆಗಾಲವಿಲ್ಲದ ಕಾರಣ ಭೂಮಿ ಒಣಗಿತ್ತು, ಸಾಲ ಹೆಚ್ಚಾಗಿತ್ತು. ಊರಿನ ಎಲ್ಲರೂ ರೈತನ ಜೀವನವನ್ನು ಬಿಡಲು ಆರಂಭಿಸಿದ್ದರು. ಒಂದು ದಿನ ರಮೇಶ್ ಕಬ್ಬಿನ ಬಿತ್ತನೆ ಬದಲು ಹೊಸ ರೀತಿಯಲ್ಲಿ ಬೆಳೆ ಬೆಳೆಸೋಕೆ ನಿರ್ಧಾರ ಮಾಡಿಕೊಂಡ. ಅವನು ಇಂಟರ್ನೆಟ್ನಲ್ಲಿ ಗೊತ್ತಾದ ಮಾಹಿತಿ ಪ್ರಕಾರ ಡ್ರಿಪ್ ಇರಿಗೇಷನ್ ಬಳಸಿದ. ಊರಿನವರೆಲ್ಲ ಹಾಸ್ಯ ಮಾಡಿದರು. ಇದು ಯಾವ ಸಿನಿಮಾ ರೈತ ಅಲ್ಲ ಎಂದರು. ಆದರೂ ರಮೇಶ್ ಹಿಂಜರಿಯಲಿಲ್ಲ. 4 ತಿಂಗಳುಗಳಲ್ಲಿ ಅವನ ಹೈಬ್ರಿಡ್ ತರಕಾರಿ ತೋಟ ಹಸಿರಾಯಿತು. ಮಾರುಕಟ್ಟೆಯಲ್ಲಿ ಅವನ ತಾಜಾ ತರಕಾರಿ ದೂಡಿದಂತೆ ಹೋದವು. ಮೈಸೂರಿನಿಂದ ಬಂದವರು ಅವನ ತೋಟ ನೋಡಲು ಬಂದರು. ಟಿವಿ ವಾಹಿನಿಗಳು ಕರೆ ಮಾಡಿದ್ದವು. ಇಂದು ಅಷ್ಟು ಹಿಂದುಳಿದ ಹಳ್ಳಿಯ ಮಣ್ಣು ಹೊಸ ತಂತ್ರಜ್ಞಾನದಿಂದ ಖ್ಯಾತಿ ಗಳಿಸಿದೆ. ಮತ್ತು ರಮೇಶ್, ಅವನು ಈಗ ವಿಶ್ವಾಸದ ಬೆಳೆಗಾರ ಎಂದು ಗುರುತಿಸಿಕೊಂಡಿದ್ದಾನೆ. ಪರಿಶ್ರಮದ ಜೊತೆಗೆ ಹೊಸದನ್ನು ಸ್ವೀಕರಿಸುವ ಧೈರ್ಯವಿದ್ದರೆ ಮಣ್ಣೇ ನಗುತ್ತೆ.